ಸಿದ್ದು ಡಿಕೆಶಿ ಮಧ್ಯೆ ಜೋರಾಯ್ತು ಶೀತಲ ಸಮರ. ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಅಸಮಾಧಾನದ ಜ್ವಾಲೆ ಎದ್ದಿದೆ. ಡಿಸಿಎಂ ಡಿಕೆಶಿ ವರ್ತನೆಗೆ ಕೆರಳಿ ಕೆಂಡವಾದ ಟಗರು. ಡಿಕೆ ಸೂಪರ್ ಸಿಎಂ ಸ್ಕೋಪ್ಗೆ ಸಿದ್ದಣ್ಣ ಕೋಪಗೊಂಡಿದ್ದಾರೆ. ಎಲ್ಲ ಇಲಾಖೆಯಲ್ಲೂ ಡಿಕೆಶಿ ಹಸ್ತಕ್ಷೇಪ ಆರೋಪ. ಡಿಕೆಶಿ ಕೈಗೊಂಬೆ ಆಗ್ತಿದ್ದಾರಂತೆ ಅಧಿಕಾರಿಗಳು. ಸಚಿವರಿಂದ ಸಿಎಂಗೆ ಹೋಗ್ತಿದೆಯಂತೆ ಸಾಲು ಸಾಲು ದೂರುಗಳು. ಸಾಲು ಸಾಲು ದೂರಿನಿಂದ ಸಿದ್ದರಾಮಯ್ಯ ಕಿಡಿ. ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮತ್ತೆ ಶೀತಲ ಸಮರ ಶುರುವಾಗುಬಿಟ್ಟಿದೆ. ಹಾಗಾದ್ರೆ ಎಲೆಕ್ಷನ್ ಮುಗಿಯುತ್ತಿದ್ದಂತೆ ಈ ಅಸಮಾಧಾನದ ಜ್ವಾಲೆ ಎಲ್ಲಿ ಹೋಗು ಮುಟ್ಟುತ್ತೆ? ಡಿಸಿಎಂ ಡಿಕೆಶಿ ಅವರ ವರ್ತನೆಯಿಂದ ಸಿದ್ದರಾಮಯ್ಯನವರು ಕೆಂಡಬೆಂಡಲವಾಗಿದ್ದಾರೆ. ಏನು ಡಿಸಿಎಂ ಡಿಕೆಶಿ ಅವರು ಎಲ್ಲ ಇಲಾಖೆಯಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಡಿಕೆಶಿ ಅವರು ಏನೋ ಅಧಿಕಾರಿಗಳು ಡಿಕೆಶಿ ಅವರ ಕೈಗೊಂಬೆ ಆಗಿದ್ದಾರಂತೆ. ಹೀಗಾಗಿ ಸಚಿವರಿಂದ ಸಿಎಂಗೆ ಹೋಗ್ತಿದೆಯಂತೆ ದೂರುಗಳು. ಇದರಿಂದ ಕೋಪಗೊಂಡಂತ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಸಿಡಿದೇಳ್ತಾರೆ? ಸಿದ್ದರಾಮಯ್ಯನವರು ಕಿಡಿಕಾರ್ತಿದ್ದಾರೆ. ಡಿಸಿಎಂ ವರ್ತನೆಯಿಂದ ಸಿದ್ದು ಹಾಗೂ ಡಿಕೆಶಿ ಮಧ್ಯೆ ಜೋರಾಗ್ತಿದೆ ಶೀತಲ ಸಮರ. ಸಿಎಂನೇ ಓವರ್ಟೇಕ್ ಮಾಡ್ತಿದ್ದಾರಾ ಡಿಸಿಎಂ? ಏಕಪಕ್ಷೀಯ ನಿರ್ಧಾರ, ಫೋನ್ ಟ್ಯಾಪ್ ಆರೋಪ. ಡಿಕೆಶಿ ನಿರ್ಧಾರಗಳಿಂದ ಸರ್ಕಾರಕ್ಕೆ ಮುಜುಗರ. ಫಲಿತಾಂಶದ ಬಳಿಕ ಸಿದ್ದು ಸಹನೆ ಸ್ಫೋಟ ಫಿಕ್ಸ್. ಸೂಕ್ತ ಸಮಯಕ್ಕಾಗಿ ಕಾಯ್ತಿದ್ದಾರಂತೆ ಟಗರು. ತಮ್ಮ ನಾಯಕತ್ವದಲ್ಲಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದು ಗೇಮ್ ಶುರುವಾಗುತ್ತೆ. ಫಲಿತಾಂಶದ ಬಳಿಕ ಅಸಲಿ ಆಟ ಶುರು ಮಾಡ್ತಾರಂತೆ ಸಿದ್ದರಾಮಯ್ಯ. ಸಿಎಂ ಹಾಗೂ ಡಿಸಿಎಂ ನಡುವೆ ಮತ್ತಿಷ್ಟು ಶೀತಲ ಸಮರ ಶುರುವಾಗುಬಿಟ್ಟಿದೆ. ಇದೀಗ ಸಿಎಂ ನನ್ನೇ ಓವರ್ಟೇಕ್ ಮಾಡ್ತಿದ್ದಾರಾ ಡಿಸಿಎಂ? ಎಲ್ಲ ಇಲಾಖೆಯಲ್ಲೂ ಕೂಡ ಡಿಸಿಎಂ ಹಸ್ತಕ್ಷೇಪ ಮಾಡ್ತಿದ್ದಾರೆ. ಏನೋ ಅಧಿಕಾರಿಗಳು ಕೂಡ ಡಿಸಿಎಂ ಅವರ ಮಾತನ್ನ ಕೇಳ್ತಿದ್ದಾರೆ, ಅವರ ಕೈಗೊಂಬೆ ಆಗ್ತಿದ್ದಾರೆ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಡಿಕೆಶಿ ನಿರ್ಧಾರಗಳಿಂದ ಸರ್ಕಾರಕ್ಕೆ ಮುಜುಗರ ಆಗ್ತಿದೆಯಾ? ಹಾಗಾದ್ರೆ ಫಲಿತಾಂಶದ ಬಳಿಕ ಸಿದ್ದರಾಮಯ್ಯನವರ ಸಹನೆ ಸ್ಫೋಟ ಆಗೋದು ಫಿಕ್ಸಾ? ಅದಾದ್ಮೇಲೆ ಇವೆಲ್ಲದಕ್ಕೂ ಸಿದ್ದರಾಮಯ್ಯನವರು ಉತ್ತರ ಕೊಡ್ತಾರಾ? ಸೂಕ್ತ ಸಮಯಕ್ಕಾಗಿ ಕಾಯ್ತಿದ್ದಾರಂತೆ ಟಗರು ಸಿದ್ದರಾಮಯ್ಯನವರು ಫಲಿತಾಂಶದ ನಂತರ ಇವೆಲ್ಲದಕ್ಕೂ ಉತ್ತರವನ್ನ ಕೊಡ್ತೀನಿ ಅಂತ ಕಾಯ್ತಿದ್ದಾರಂತೆ. ಹಾಗಾದ್ರೆ ತಮ್ಮ ನಾಯಕತ್ವದಲ್ಲಿ ಹೆಚ್ಚು ಸ್ಥಾನ ಬಂದ್ರೆ ಸಿದ್ದರಾಮಯ್ಯನವರ ಅಸಲಿ ಆಟ ಶುರುವಾಗತ್ತಾ? ಫಲಿತಾಂಶದ ಬಳಿಕ ಏನಾಗುತ್ತೆ? ಸಿದ್ದರಾಮಯ್ಯನವರು ಯಾವ ರೀತಿಯಾಗಿ ಈಗಾಗಲೇ ಸರ್ಕಾರ ಮುಜುಗರದಿಂದ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಚುನಾವಣೆಯ ಫಲಿತಾಂಶದ ನಂತರ ತಮ್ಮ ಅಸಲಿ ಮುಖವನ್ನ ತೋರಿಸ್ತಾರಾ? ಈಗಾಗಲೇ ರಾಜ್ಯದಲ್ಲಿ ಮತ್ತೆ ಸಿಎಂ ಡಿಸಿಎಂ ನಡುವಿನ ಶೀತಲ ಸಮರ ಶುರುವಾಗುಬಿಟ್ಟಿದೆ.